ಇವಾಗೆಲ್ಲಪ್ಪ ಇದ್ದೀನಿ ಅಂದರೆ ಎಲ್ಲಿ ಕೊಟ್ಟಿದ್ದಾನೆ ಕೋಗಿಲ ಯಲಹಂಕ ಇನ್ನೂ 5 ರೂಪಾಯಿನೇ ಕೊಡ್ತಿದ್ದಾನೆ. ಹೋಗೋಕ್ಕೆ ಹೋಗಲ್ಲ ನೋಡಿ, ಬೆಳಗ್ಗೆಯಿಂದ ಏನೂ ಮಾಡಿಲ್ಲ. 29 ರೂಪಾಯಿ. ನಾವು ಕೆಲಸ ಮಾಡಿಲ್ದಿರ ಇರಲಿ, ಅವ್ರು ತಗೊಳ್ಳೋ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಏನಿದೆಯೋ ಅವ್ರು ಅದನ್ನು ಕಟ್ ಮಾಡ್ಕೊಂಬಿಡ್ತಾರೆ ನೋಡಿ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಅಟ್ ಪ್ರೆಸೆಂಟ್ ಬಂದು ಕೋಗಿಲ್ ಲೇಔಟು, ಯಲಹಂಕದಿಂದ ಕೋಗಿಲು ಬಾಗ್ಲೂರಿಗೆ ಹೋಗೋ ರೋಡ್, ಇಲ್ಲಿ ಬ್ರಿಗೇಡ್ ಇದೆಯಲ್ಲ ಆಪೋಸಿಟಲ್ಲೇ ಕೂತಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. 5 ಗಂಟೆ ಆಗ್ತಾಯಿದೆ, ಪಿಕ್ ಅವರ್ ಸ್ಟಾರ್ಟ್ ಆಗ್ತಾಯಿದೆ. ಯಾವುದಾದ್ರೂ ಕೊಡ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾವುದೂ ಕೊಟ್ಟಿಲ್ಲ. ಕೊಟ್ಟಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈ 3 ಅವರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ಕ್ಯಾನ್ಸಲ್ ಆಗಬಾರ್ದಪ್ಪ ಅಂದ್ಕೊಂಡೆ, ಯಾಕೋ ಗೊತ್ತಿಲ್ಲ ಕ್ಯಾನ್ಸಲ್ ಆಗೋಯ್ತು. ಇರಲಿ ಬರಲಿ, ಏನೂ ಮಾಡೋಕ್ಕಾಗಲ್ಲ. ಇದಿಲ್ಲ ಅಂದರೆ ಇನ್ನೊಂದು ಬರುತ್ತೆ, ವೆಯ್ಟ್ ಮಾಡೋಣ. ಆಗಲೇ ಟೈಮ್ ಬೇರೆ 5:20 ಆಗ್ತಾಯಿದೆ. ಇವತ್ತು 3 ಅವರಲ್ಲಿ ಅದೆಷ್ಟು ಮಾಡ್ತೀನೋ, ಅದೆಷ್ಟು ತೊಗೊಂಡೋಯ್ತೀನೋ ಅದು ದೇವ್ರಿಗೆ ಗೊತ್ತು. ನೋಡೋಣ ಇನ್ನು ಎಷ್ಟು ಆಗ್ಬೋದು ಅಂತ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ತಿರುಮೇನಹಳ್ಳಿಯಲ್ಲಿ ಕಾಯ್ದೆ, ಯಾವುದಾದ್ರು ಮಿನಿಮಮ್ ಕೊಡ್ತಾನ ಅಂತ ಕೊಡಲೇ ಇಲ್ಲ. ಸುಮ್ಮನೆ ಕುತ್ಕೊಂಡೆ, ಟೈಮ್ ವೇಸ್ಟು ಅಂತೇಳಿ ಇವಾಗ ಭಾರತೀಯ ಸಿಟಿ ಒಳಗಡೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿಂದ ಯಾವುದಾದ್ರು ಮಾನ್ಯತಾ ಟೆಕ್ ಪಾರ್ಕು ರಾಂಚನಹಳ್ಳಿ ಕೊಡ್ತಾನ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಯಾರೋ ಒಬ್ರು ಕ್ಯಾಬ್ ಅಣ್ಣ ಮಸ್ತಾಗಿ ಹಾಕ್ಸವ್ರೆ ನೋಡಿ, ಚಿಂತಿಸಬೇಡಿ ರಾಯರು ಇದ್ದಾರೆ ಅಂತ. ಸೈಕ್ ಆಗಿದೆ ಅಲ್ವಾ, ಯಾರ್ಯಾರೇನೋ ಹಾಕಿಸ್ತಾರೆ, ಬಟ್ ಈ ಕ್ಯಾಬ್ ಅಣ್ಣದೊಂದು ಸಲ್ಯೂಟು ಸಕ್ಕದಾಗಿ ಹಾಕ್ಸಿದ್ದಾರೆ. ನೋಡೋಣ ನಡೀರಿ, ಭಾರತೀಯ ಸಿಟಿ ಒಳಗೆ ಕೊಡ್ತಾರೋ ಇಲ್ವೋ, ಅಲ್ಲೂ ಕಾಗೆ ಹಾಕಿ ಮನೆ ಕಡೆ ಕಳಿಸ್ತಾರೋ ಏನಾಗುತ್ತಾಗಲಿ. ಇವತ್ತು ಮೇಲೆ ಭಾರ ಹಾಕಿ ಹೋಯ್ತಾರೋಣ. ಯಾಕೋ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಫ್ರೆಂಡ್ಸ್ ಇವತ್ತು ಅಂತಲ್ಲ, ಡೈಲಿ ಇದೇ ಥರನೇ, ಏನು ಅಂತ ಗೊತ್ತಿಲ್ಲ. ಮೊದಲೆಲ್ಲ ಇಷ್ಟೊಂದೆಲ್ಲ ಟ್ರಾಫಿಕ್ ಆಗ್ತಿರಲಿಲ್ಲ, ಬಟ್ ಈ ನಡುವೆ ಅಂತೂ ಫುಲ್ಲು ಟ್ರಾಫಿಕ್ಕು. ಅದರಲ್ಲೂ ನಾನು ಬೇರೆ ಬರೀ ಊಬರ್ ಒಂದೇ ಹೊಡೆಯೋದು. ಮೊದಲೆಲ್ಲ ಊಬರಲ್ಲಿ ಇನ್ಸೆಂಟಿವ್ ಚೆನ್ನಾಗಿತ್ತು, 30-35 ರೂಪಾಯಿ ಇತ್ತು. ಇವಾಗ ಬರೀ 15 ರೂಪಾಯಿ ಮಾಡಿ ಇಕ್ಕಿದ್ದಾರೆ ಇನ್ಸೆಂಟಿವನ್ನು. ಕರೆಕ್ಟಾಗಿ ಬಾಡಿಗೆಗಳು ಬೇರೆ ಇಲ್ಲ, ಅದರಲ್ಲಿ ಜಾಮ್ ಬೇರೆ, ಯಾಕೋ ಬಿಸ್ನೆಸ್ ಬೇರೆ ಡಲ್ ಆಗ್ತಾಯಿದೆ. ಅದು ಇವತ್ತು ಅದು ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟು ಅಂತೇಳಿ ಭಾರತೀಯ ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ. ದೇವ್ರ ದಯಿಂದ ಯಾವುದಾದ್ರೂ ಭಾರತೀಯ ಸಿಟಿನೋ, ಜಕ್ಕೂರು, ಅರ್ಕಾವತಿ ಲೇಔಟು ಯಾವ್ದು ಕೊಟ್ಟರು ಪರವಾಗಿಲ್ಲ. ಹೆಂಗೋ ಒಂದು ಬಾಡಿಗೆನಾದರೂ ಹೊಡೆದೇನೋ ಒಂದು ತೃಪ್ತಿ ಇರುತ್ತೆ. ಇಲ್ಲ ಅಂದರೆ ಮನೆ ಕಡೆ ಹೋದರೆ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಕೆಲಸಕ್ಕೆ ಅಂತ ಬಂದಮೇಲೆ ಬಿರಿಯಾನಿ ತಿನ್ನೋಕ್ಕಾಗಲಿಲ್ಲ ಅಂದರೂ ಒಂದು ಚಿತ್ರಾನ್ನನಾದರೂ ತಿನ್ನಬೇಕು. ಅದು ತಿನ್ನಲಿಲ್ಲ ಅಂದರೆ ಬೇಜಾರಾಗೇ ಆಗುತ್ತೆ ಎಂಥವ್ರಿಗಾದ್ರೂ. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ಒಳಗಡೆಗೆ ಯಾವುದಾದ್ರೂ ಕೊಟ್ಟರೆ ಎತ್ಕೊಂಡು ಹೋಯ್ತಾ ಇರೋಣ. ಒಳಗಡೆ ಹೋಗಿ ಯಾವುದಾದ್ರು ಸಿಕ್ಕಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗೋ ಹಿಂಗೋ 5:50ಕ್ಕೆ ಒಂದು ಮಿನಿಮಮ್ ಹೊಡೆದೆ. ಪಿಕಪ್ 100 ಮೀಟ್ರು, ಡ್ರಾಪು 1 ಕಿಲೋಮೀಟ್ರು, 46 ರೂಪಾಯಿ ಕೊಟ್ಟಿದ್ದಾನೆ. 1 ಕಿಲೋಮೀಟ್ರ್ ಒಳಗಿದ್ರೆ ಹೊಡಿತೀರಿ, 1 ಕಿಲೋಮೀಟ್ರ್ ಮೇಲಿದ್ರೆ ಅಂತ ಹೊಡಿಯೋಕ್ಕಾಗಲ್ಲ. ಸುಮ್ಮನೆ ನಮ್ಮದೇ ಗ್ಯಾಸ್ ವೇಸ್ಟು, ಏನು ಕೊಡಿಯೋಣ. ಅದಕ್ಕೆ 1 ಕಿಲೋಮೀಟ್ರ್ ಒಳಗಿದ್ರೆ ಹೋಗ್ತೀವಿ. 1 ಕಿಲೋಮೀಟ್ರ್ ಮೇಲೆ 100 ಮೀಟ್ರ್ ಇದ್ರೂ ತಗೊಳಕ್ಕೆ ಹೋಗಲ್ಲ. ನೋಡೋಣ, ಈಗ 1 ಅವರ್ಗೆ 46 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಗ್ರೇಟ್ ಇವತ್ತು ನಾನು. ಇದ್ಯಾವುದೋ 0.4 ತನಿಸಂದ್ರ ಬೆಳ್ಳಳ್ಳಿ ಮಿಟ್ಕನಹಳ್ಳಿ. ನೋಡೋಣ, 3.5 ಮಿಟ್ಕನಹಳ್ಳಿಗೆ ಹೋದ್ರೂ ಬಾಡಿಗೆಗಳು ಕಚ್ಚಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಬಾಡಿಗೆ ಕಚ್ಚಲ್ಲ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸಾರಿ. ನೋಡೋಣ, ಅಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಆಮೇಲಿಂದ ಸಿಗ್ತೀನಿ. ಫ್ರೆಂಡ್ಸ್, ಮಿಟ್ಕನಹಳ್ಳಿ ಶೋಭಾ ಅಪಾಯಿಂಟ್ಮೆಂಟ್ಸ್ಗೆ ಮೇಡಮ್ನ ಡ್ರಾಪ್ ಮಾಡಿದೆ. ಅಲ್ಲಿಂದ ತಿರ್ಗಾ ಒಂದು ಲೋಕಲ್ ಬಾಡಿಗೆ ಬಂತು ರೇವಾ ಯೂನಿವರ್ಸಿಟಿಗೆ. ಇವಾಗ ರೇವಾ ಯೂನಿವರ್ಸಿಟಿ ಹತ್ರ ಬಂದೆ. ಅಲ್ಲಿಂದ ಇವಾಗ ಭಾರತೀಯ ಸಿಟಿಗೆ ಬಂದಿದೆ, ಕಣ್ಣೂರು ಭಾರತೀಯ ಸಿಟಿಗೆ. ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇನ್ನೂ 700 ಮೀಟ್ರ್ ಇದೆ. ಇವಾಗ ಅಟ್ ಪ್ರೆಸೆಂಟ್ ಕಟ್ಗೆನಹಳ್ಳಿಲಿದ್ದೀನಿ. ನಡೀಲಿ ಹೋಗೋಣ. 56 ರೂಪಾಯಿ. ಮೇಡಮು ನೆಟ್ವರ್ಕ್ ಇಶ್ಯೂ ಇದೆ, ಬರ್ತಾಯಿಲ್ಲ ಸರ್ ಅಂತ ಅಂದಿದ್ದಕ್ಕೆ ನಂಬರ್ ಕೊಟ್ಬಿಟ್ಟು ಮೇಡಮ್ ಬಂದ ಮೇಲೆ ಹಾಕಿ ಅಂತ ಹೇಳಿ ಬಂದಿದ್ದೆ. ಎಲ್ಲ ನೆಟ್ವರ್ಕ್ ಬಂದಿರಬೇಕು ಅನಿಸುತ್ತೆ. ಪಟ್ ಅಂತ ಹಾಕ್ಬಿಟ್ಟಿದ್ರೆ. ಕೆಲವ್ರು ಇರ್ತಾರೆ ಫ್ರೆಂಡ್ಸ್, ಜೆನ್ಯೂನ್ ಪರ್ಸನ್ಸು, ಪಟ್ ಅಂತ ಹಾಕ್ತಾರೆ. ಇನ್ನು ಕೆಲವ್ರು ಇರ್ತಾರೆ, ಸಾರ್ ಹಾಕ್ತೀವಿ ಅಂತೇಳಿ ಕಾಗೆ ಹಾಕಿ ಸೀದಾ ಓಡೋಗ್ಬಿಡ್ತಾರೆ ಅಷ್ಟೇ. ಇಲ್ಲೇ ಇದ್ದಾರೆ ಕಸ್ಟಮರು, ಬಂದರು. ಹೇಳಿ ಪಿಕಪ್ ಮಾಡ್ಕೊಂಡು ಭಾರತೀಯ ಸಿಟಿಗೆ ಹೋಗುವ. हाँ मैम, 4 people एक्स्ट्रा पेमेंट कितना है? क्या मैम? हम 4 लोग हैं. हाँ मैम, ठीक है. एक्स्ट्रा तो एक्स्ट्रा क्या भी नहीं बना. आओ मैम, मैं भी स्टूडेंट हूँ. ओके, थैंक यू अन्ना. ಫ್ರೆಂಡ್ಸ್, ಇವಾಗ ಯಾಕೋ ಗಂಟಲು ಬೇರೆ ಸರಿ ಇಲ್ಲ ಫ್ರೆಂಡ್ಸ್. ಇವಾಗ ಬಂದು ಭಾರತೀಯ ಸಿಟಿಗೆ ಕಸ್ಟಮರ್ನ ಡ್ರಾಪ್ ಹಾಕಿದೆ. ಇವಾಗ ಎಲ್ಲಿಂದಾನೆ ತಿರ್ಗಾ ಲೀಲಾ ಹೋಟೆಲಿಂದ ಅಗ್ರಹಾರಕ್ಕೆ ಸಿಗ್ತೈತೆ. ಯಾರು ಕೊಟ್ಟಿದ್ದು ಏನಾದರೂ ಕೊಡಲಿ ತಿಂತಾ ಇರ್ಬೇಕಷ್ಟೇ. ಈ ಟೈಮಲ್ಲಿ ಲಾಂಗೇ ಬೇಕು, ಶಾರ್ಟೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ಕುತ್ಕೊಳ್ಳೋಕ್ಕಾಗಲ್ಲ.
ಆಗಲೇ ಇವನ್ನ ಡ್ರಾಪ್ ಮಾಡೋಷ್ಟರಲ್ಲೇ ಈ ಕಸ್ಟಮರ್ನ ಡ್ರಾಪ್ ಮಾಡೋಷ್ಟರಲ್ಲೇ 6:47 ಆಗೋಗಿದೆ. ಇನ್ನು ಆಚೆ ಅಂತೂ ಫುಲ್ಲು ಅಂದರೆ ಫುಲ್ಲು ಭಾರತೀಯ ಸಿಟಿ ಏನು ಮೇನ್ ರೋಡ್ ಇದೆಯೋ ನಾಗವಾರದ್ದು ಫುಲ್ಲು ಜಾಮ್ ಅಂದರೆ ಜಾಮ್. ನಮ್ಗೆ ಯಾಕೆ ಗಂಟ್ಲು ಬೇರೆ ಪ್ರಾಬ್ಲಮ್ಮು. ಫುಲ್ಲು ಜಾಮ್ ಅಂದರೆ ಜಾಮು. ಅಲ್ಲಿಂದ 4 ಕಿಲೋಮೀಟ್ರ್ ಹೆಂಗಾದ್ರು ಬಂದ್ಬಿಡ್ಬೋದು. ಇಲ್ಲಿ 400 ಮೀಟ್ರ್ ಬರೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಹಂಗೆ ಇವ್ರನ್ನ ಡ್ರಾಪ್ ಮಾಡಿದೆ. ಅವ್ರನ್ನ ಡ್ರಾಪ್ ಮಾಡಿ ಕ್ಯಾಶ್ ಕಲೆಕ್ಟ್ ಮಾಡ್ತಾಯಿದ್ದೆ, ಬಂದೇ ಬಿಡ್ತು. ಇಲ್ಲೇ ಬಂದೆ, ಕಸ್ಟಮರ್ ಇಲ್ಲೇ ಎಲ್ಲೋ ಇದ್ದಾರೆ ಅನಿಸುತ್ತೆ. ಲೈವ್ ಲೊಕೇಶನಲ್ಲಿ ನಿಯರ್ ಬೈ ಇಲ್ಲೇ ತೋರಿಸ್ತಾ ಇದೆ. ಕಸ್ಟಮರ್ ಇದ್ದಾರೆ, ಕಸ್ಟಮರ್ ಇಲ್ಲೇ ಇದ್ದಾರೆ ಫ್ರೆಂಡ್ಸ್. ಮರ್ದಡೆ ನಿಮಗೆ ಮೇ ಬಿ ಕಾಣ್ತಾ ಇಲ್ಲ ಅನಿಸುತ್ತೆ. 5 ಸ್ಟಾಪ್ करना. ड्रॉप ಲೊಕೇಶನ್ ಹತ್ರ ಬಂದೆ. ಇದೆಲ್ಲ ಸ್ಕ್ಯಾನ್ ಹಾಂ ಬಾಯ್ 69 ಬಾಯ್. ನಾವು ಅಷ್ಟೊತ್ತಲ್ಲ ಒಂಚೂರು ಅದು ವರ್ಷಕೊಂಬಿಡೋಣ. ಇದು 69 ಇವಾಗ ಒಂದು 10 ನಿಮಿಷ ಕಾಯ್ದ್ಮೇಲೆ ಒಂದು ಬಾಡಿಗೆ ಬಂತು. ಪಿಕಪ್ ಪಾಯಿಂಟ್ ಏನು ಜಾಸ್ತಿ ದೂರ ಇರಲಿಲ್ಲ, ಬರೀ 100 ಮೀಟರ್ಸು. ಡ್ರಾಪ್ ಬಂದು 2 ಕಿಲೋಮೀಟ್ರು. ಎಲ್ಲಪ್ಪ ಅಂದರೆ ಭಾರತೀಯ ಅಮಾಲ್ಗೆ. ಓಕೆ, ಪಿಕಪ್ ಪಾಯಿಂಟಲ್ಲಿ ಇದ್ದೀನಿ. ಕಸ್ಟಮರ್ ಮೆಸೇಜ್ ಹಾಕಿದ್ದೆ, ಕಮ್ಮಿಂಗ್ ಅಂತ ಹೇಳಿದ್ರು. ಬನ್ನಿ, ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಹಿಂಗೋ ಡ್ರಾಪ್ ಲೊಕೇಶನ್ ಹತ್ರ ಬಂದ್ರಿ. ನಾನು ಮುಂದೆ ಇರೋದೇ ಭಾರತೀಯ ಮಾಲ್. ಬಾಣ ಬಾಣ ಬಾಣ, ನೀನೇ ಬರ್ಬೇಕು ಬಾಣ. ಬಾಯ್ बाय देख बाय बाय 56 हो गया. स्कैनर नीचे है बस. ಓಕೆ ಬಾಯ್, ಥ್ಯಾಂಕ್ಸ್ ಫ್ರೆಂಡ್ಸ್. ಕಸ್ಟಮರ್ನ ಡ್ರಾಪ್ ಹಾಕಿದಾಯಿತು. ಇವಾಗ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಲ್ಲಿ 7:30 ಆಗೋಗಿದೆ. ಇನ್ನು ½ ಟೈಮ್ ಇದೆ ಅಷ್ಟೇ ನಮಗೆ. ಇಲ್ಲಿ ವೆಯ್ಟ್ ಮಾಡೋಕ್ಕೆ ಸೆಕ್ಯೂರಿಟಿ ಸರ್ ಬಿಡಲ್ಲ. ಅಲ್ಲೇ ವಿಸಿಲ್ ಹೊಡಿತಾವ್ರೆ, ಹೋಗಪ್ಪ ಹೋಗಪ್ಪ ನೀನು ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ನಿಕ್ಕೋ ಹೋಮ್ಸ್ ಅವನ ಹತ್ರ ಹೋಗ್ತೀನಿ. ಅಲ್ಲಿಂದ ಯಾವ್ದಾದ್ರು ಸಿಕ್ಕಿದ್ರೆ ಅದಕ್ಕೊಂದು ಸೀದಾ ಜೂಟ್ ಹೇಳ್ಬಿಡೋಣ. ಇನ್ನು ½ ಅಷ್ಟೇ ಟೈಮ್ ಇರೋದು. ಇಲ್ಲಿಂದ ಯಾವುದಾದ್ರೂ ಮನೆ ಕಡೆ ಬಿದ್ದರೂ ಪರವಾಗಿಲ್ಲ, ಯಾವ್ದು ಬಿದ್ದರೂ ಪರವಾಗಿಲ್ಲ. ಬಟ್ ಲಾಂಗೆಲ್ಲ ಬೇಡ ಅಷ್ಟೇ. ಎಲ್ಲ ನಮ್ಮ ಬ್ರದರ್ಸ್ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಟ್ರಿಪ್ಗೋಸ್ಕರ, ಬಾಡಿಗೆಗೋಸ್ಕರ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೋಡೋಣ. ಯಾವುದಾದ್ರೂ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಭಾರತೀಯ ಸೀಟಲ್ಲಿ ಕಾಯ್ದು ಸಾಕಾಯಿತು. ಹೆಚ್ಚು ಕಮ್ಮಿ ಒಂದು 15ರಿಂದ 20 ನಿಮಿಷನೇ ಕಾಯ್ದಿದ್ದೀನಿ. ಬಟ್ ಯಾವುದೂ ಬಾಡಿಗೆ ಸಿಗಲಿಲ್ಲ. ಅದಕ್ಕೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಮನೆಗೆ ಹೋದ್ಮೇಲೆ ಎಷ್ಟಾಯಿತು ಏನು ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. 3 ಅವರಲ್ಲಿ 475 ರೂಪಾಯಿ ಆಗೈತೆ. ಆ ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ. ಅದನ್ನು ನಾನು ಮಿನಿಮಮ್ ಹೊಡೆದಿದ್ದು 30 ರೂಪಾಯಿ.
ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಅರ್ನಿಂಗ್ಸ್ ಅಂತೂ ತುಂಬ ಅಂದರೆ ತುಂಬಾ ಕಮ್ಮಿ ಆಗಿದೆ. 500 ರೂಪಾಯಿ 3 ಅವರಲ್ಲಿ ತುಂಬ ಕಮ್ಮಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಿಂಗೆ ಆಗೇ ಆಗುತ್ತೆ. ಮತ್ತೆಲ್ಲ ಏನು ಮಾಡ್ತಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್